ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಮುಹೂರ್ತಕ್ಕೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಹೂರ್ತ, ಆಸ್ಪಿಷಿಯಸ್ ಟೈಮಿಂಗ್. ಓಕೆ, ಸೊ ಎಲ್ಲರೂ ಕೂಡ ಯಾವುದೇ ಒಂದು ಶುಭ ಕಾರ್ಯಗಳಾಗಿರ್ಬೋದು, ಅಂದರೆ ಷೋಡಶ ಸಂಸ್ಕಾರಗಳಾಗಿರ್ಬೋದು, ಉಪಸಂಸ್ಕಾರಗಳು ಯಾವುದೇ ಆಗಿರೋದು ಕೂಡ ನಾವು ಒಂದು ರೈಟ್ ಟೈಮ್ಗಳನ್ನು ನಾವು ಹುಡುಕ್ತಾ ಹೋಗ್ತೀವಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟತಕ್ಕಂತೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾವು ಈ ಒಂದು ಮುಹೂರ್ತ ಭಾಗಗಳು ಅಂತ ನಾವು ತೆಗೆದುಕೊಂಡಾಗ ಇದು ಕೂಡ ಒಂದು ಜ್ಯೋತಿಷ್ಯದಲ್ಲಿ ಬರೋತಕ್ಕಂಥ ವಿಚಾರ ಆಗಿರ್ತದೆ ಸ್ನೇಹಿತರೆ. ಮೇನ್ ಆಗಿ ನಾವು ಪಂಚಾಂಗಗಳಲ್ಲಿ ನಾವು ಈ ಒಂದು ಮುಹೂರ್ತ ಭಾಗಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆಕ್ಚುಲಿ ಜ್ಯೋತಿಷ್ಯದಲ್ಲಿ ನಾವು ತೆಗೆದುಕೊಂಡಾಗ ನಾನು ನಿಮ್ಗೆ ತಿಳಿಸಿದ್ದೆ, ಜ್ಯೋತಿಷ್ಯದಲ್ಲಿ 3 ಭಾಗಗಳು ಇವೆ ಅಂತ ಹೇಳಿ. ಒಂದು ಸಿದ್ಧಾಂತ, ಮತ್ತೆ ಇನ್ನೊಂದು ಸಂಹಿತ ಅಂತ ಹೇಳ್ತೀವಿ, ಮತ್ತು ಮತ್ತೊಂದು ಏನಂದ್ರೆ ಹೋರ ಅಂತ ಬರ್ತದೆ. ಆಕ್ಚುಲಿ ಇದು ಬ್ರಾಂಚ್ಗಳು. ಓಕೆ, ಜ್ಯೋತಿಷ್ಯದ ಬ್ರಾಂಚ್ಗಳು ಬರ್ತದೆ. ಓಕೆ, ಆಕ್ಚುಲಿ ಮುಹೂರ್ತಗಳು ನಮಗೆ ಎಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸಂಹಿತದಲ್ಲಿ ನೋಡ್ತೀವಿ. ಅದೇ ರೀತಿ ಹೋರಾ ಭಾಗದಲ್ಲಿ ನಾವು ಮುಹೂರ್ತಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆಕ್ಚುಲಿ ಇಂಗ್ಲಿಷ್ನಲ್ಲಿ ಮುಹೂರ್ತಕ್ಕೆ ನಾವು ಆಕ್ಚುಲಿ ಎಲೆಕ್ಷನ್ ಅಸ್ಟ್ರಾಲಜಿ ಅಂತ ಕರೀತಾರೆ. ಓಕೆ, ಬಿಕಾಸ್ ನಾವು ಚೂಸ್ ಮಾಡ್ತೀವಲ್ಲ, ಸೆಲೆಕ್ಟ್ ಮಾಡ್ತೀವಲ್ಲ, ಸೊ ಹಾಗಾಗಿ ಮುಹೂರ್ತ ಭಾಗಕ್ಕೆ ನಾವು ಎಲೆಕ್ಷನ್ ಅಸ್ಟ್ರಾಲಜಿ ಅಂತ ಕರೀತಾರೆ. ಹಾಗಾದ್ರೆ ಬನ್ನಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾವು ನಿರ್ಣಯವನ್ನ ಮಾಡಬೇಕು ಅಂದ್ರೆ ಕನ್ಸಿಡರೇಷನ್ಸ್ಗಳನ್ನ ಮಾಡಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ನೋಡಬೇಕಾಗತ್ತೆ ಅಥವಾ ಯಾವ್ಯಾವ ಅಂಶಗಳನ್ನ ನಾವು ತಿಳ್ಕೋಬೇಕು ಅಂತ ಹೇಳಿ ನಾವು ಈಗ ನೋಡೋದಾಯ್ತು ಅಂತ ಹೇಳಿದ್ರೆ, ಪಂಚಾಂಗದ ಅಂಶಗಳಾದಂತಹ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳ ಬಗ್ಗೆ ನಮಗೆ ವಿಚಾರಗಳು ತಿಳ್ಕೊಂಡಿರ್ಬೇಕು. ಯಾಕೆ ಅಂತ ಹೇಳೋದಾದ್ರೆ, ನಮಗೆ ಶುಭ ವಾರಗಳಾಗಿರ್ಬೋದು, ಶುಭ ನಕ್ಷತ್ರಗಳು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾವು ಒಂದು ಮುಹೂರ್ತಗಳನ್ನು ನಿರ್ಣಯ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ವಿಚಾರಗಳು ಬೇಕಾಗ್ತದೆ. ಮತ್ತು ಇಲ್ಲಿ ಆಕ್ಚುಲಿ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಟೈಮಿಂಗ್ಸ್ ಅಂತ ನಾವು ತೆಗೆದುಕೊಂಡಾಗ ಯಾವ್ದಾದ್ರು ಒಂದು ವ್ಯಕ್ತಿಗೋಸ್ಕರ ನಾವು ಯೂಸ್ ಮಾಡ್ತೀವಲ್ವಾ. ಈಗ ಏನೋ ಥಿಂಕ್ ಮಾಡಿ ನಾವು ಒಂದು ಮದುವೆ, ಓಕೆ, ಒಂದು ವಿವಾಹಕ್ಕೆ ಸಂಬಂಧಪಟ್ಟತಕ್ಕಂತೆ ಒಂದು ಮುಹೂರ್ತಗಳನ್ನು ನೋಡಬೇಕು ಅಂತ ಹೇಳೋದಾದ್ರೆ, ಇಲ್ಲಿ ಆ ಒಂದು ಹುಡುಗ ಅಥವಾ ವಧುವರರು ಯಾರು ಇರ್ತಾರೆ ಅವರಿಗೆ ಅನುಗುಣವಾಗಿ ತೆಗೆದುಕೊಳ್ಬೇಕಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟತಕ್ಕಂತೆ ತಾರಾಬಲ ಮತ್ತು ಚಂದ್ರಬಲಗಳನ್ನ ನಾವು ಕಾಣಬೇಕಾಗುತ್ತೆ, ಅಂದ್ರೆ ನೋಡ್ಬೇಕು, ಗಮನಿಸಬೇಕು. ನಂತರದಲ್ಲಿ ಸ್ನೇಹಿತರು ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರಹಗಳಾದಂತಹ ರವಿ, ಗುರು ಮತ್ತು ಶುಕ್ರರನ್ನ ಬಗ್ಗೆ ನಾವು ಸಾಕಷ್ಟು ಏನಾಗುತ್ತೆ ಅಂದ್ರೆ ಕನ್ಸಿಡರೇಷನ್ಸ್ ತೆಗೆದುಕೊಳ್ಬೇಕು. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಬಲ ಅಂತ ನಾವು ಹೇಳ್ತೀವಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಗುರು ಮತ್ತು ಶುಕ್ರರ ಒಂದು ಸ್ಥಿತಿಗತಿಗಳು ಹೇಗಿದೆ ಅಂದ್ರೆ, ನಾವು ಒಂದು ಟೈಮಿಂಗ್ ಅಂತ ತೆಗೆದುಕೊಂಡಾಗ ಆ ಒಂದು ಸಂದರ್ಭದಲ್ಲಿ, ಇವಾಗ ನಾವು ಯಾವತ್ತೋ ಒಂದು ದಿನದಲ್ಲಿ ಆ ದಿನಕ್ಕೆ ಸಂಬಂಧಪಟ್ಟತಕ್ಕಂತೆ ಗುರು ಮತ್ತು ಶುಕ್ರರ ಒಂದು ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು ಈ ಬಲಗಳ ಬಗ್ಗೆನೂ ಕೂಡ ನಮಗೆ ಒಂದು ಹೇಗೆ ಅಂತ ಹೇಳಿದ್ರೆ ನಮಗೆ ಅದರ ಅರಿವಿರಬೇಕು ಸ್ನೇಹಿತರೆ. ಸೊ ಹಾಗಾಗಿ ಏನಾಗ್ತದೆ ಅಂತಂದ್ರೆ, ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳ ಒಂದು ಮಾಹಿತಿಗಳು, ಅದೇ ರೀತಿಯಲ್ಲಿ ಮತ್ತು ತಾರಾಬಲ ಮತ್ತು ಚಂದ್ರಬಲಗಳನ್ನ ನಾವು ತಿಳ್ಕೊಳ್ಬೇಕು. ರವಿ, ಗುರು, ಶುಕ್ರರ ಬಗ್ಗೆ ನಮಗೆ ಒಂದು ಮಾಹಿತಿಗಳು ಇರಬೇಕಾಗ್ತದೆ. ಮತ್ತು ಸ್ನೇಹಿತರೆ, ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಪಂಚಕ ಅನ್ನತಕ್ಕಂಥ ಒಂದು ಲೈಕ್ ಏನಾಗುತ್ತೆ ವಿಚಾರಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ಪಂಚಕಗಳನ್ನು ನೋಡ್ಕೋಬೇಕು. ಮತ್ತೆ ಸ್ಥಾನ ಶುದ್ಧಿ ಅನ್ನತಕ್ಕಂಥದ್ದು ಬರ್ತದೆ. ಇದು ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಿಮ್ಗೊಂದು ಎಕ್ಸಾಂಪಲ್ ನಾನು ಕೊಡಬೇಕು ಅಂತ ಹೇಳೋದಾದ್ರೆ, ಮದುವೆಗೆ ಸಂಬಂಧಪಟ್ಟತಕ್ಕಂತೆ ವಿವಾಹಕ್ಕೆ 7ನೇ ಭಾವ ಅಂದ್ರೆ ಸಪ್ತಮ ಭಾವವು ಕೂಡ ಶುದ್ಧವಾಗಿರಬೇಕು ಅನ್ನೋದು ಬರ್ತದೆ. ಓಕೆ, ಇದನ್ನ ನಾವು ಕನ್ಸಿಡರೇಷನ್. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ನಾವು ಈ ಒಂದು ಜ್ಯೋತಿಷ್ಯದಲ್ಲಿ ನಾವು ನಾವು ಈ ಒಂದು ಮುಹೂರ್ತ ಭಾಗದಲ್ಲಿ ನಾವು ಮುಹೂರ್ತವನ್ನ ನಿರ್ಣಯ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ಇನ್ಫಾರ್ಮೇಶನ್ಗಳು ಇರಬೇಕು. ಓಕೆ, ಅದಕ್ಕೆ ನಾನು ಇಲ್ಲಿ ನೋಡಿ ತಿಥಿವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳ ಬಗ್ಗೆ ನಾವು ನೋಡ್ಕೊಳ್ಳುವಾಗ ನಮಗೆ ಆಯನಗಳ ಬಗ್ಗೆನೂ ಕೂಡ, ಅಂದ್ರೆ ಉತ್ತರಾಯಣ, ದಕ್ಷಿಣಾಯನ, ಈ ಒಂದು ವಿಚಾರಗಳು ಗೊತ್ತಿರಬೇಕು. ಮಾಸಗಳು, ಮತ್ತೆ ಇವಾಗ ಥಿಂಕ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ಆಷಾಢ ಮಾಸ ಬಂತು. ಓಕೆ, ಯಾವುದೋ ಒಂದು ಕಾರ್ಯಗಳನ್ನ ಆಷಾಢ ಮಾಸಗಳಲ್ಲಿ ಮಾಡ್ತಿರಲ್ಲ, ನಾವು ಯಾರೋ ಒಬ್ರು ಮುಹೂರ್ತಗಳನ್ನ ಕೇಳಿದ್ರು. ಸೊ ನಾವು ಆಕ್ಚುಲಿ ಏನಾಗುತ್ತೆ ಅಂದ್ರೆ, ನಮಗೆ ಮಾಸಗಳ ಬಗ್ಗೆ ಅರಿವಿಲ್ದನೆ ಕೊಟ್ಟು ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ, ಆ ಒಂದು ಸಮಯದಲ್ಲಿ ಮಾಡತಕ್ಕಂಥ ಒಂದು ಕಾರ್ಯಗಳು ಕೂಡ ಅಲ್ಲಿ ಸ್ಟಾಪ್ ಆಗ್ತಾ ಹೋಗ್ತವೆ. ಮತ್ತು ಆಕ್ಚುಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ನಮಗೆ ಪಕ್ಷಗಳ ಒಂದು ವಿಚಾರಗಳು ಕೂಡ ನಮಗೆ ಅರಿವಿರಬೇಕು ಸ್ನೇಹಿತರೆ. ಮತ್ತು
ಇನ್ಯಾವುದ್ರ ಬಗ್ಗೆ ನಾವು ನೋಡಬೇಕು ಅಂತ ಹೇಳಿದ್ರೆ ಲಗ್ನ ಆ್ಯಕ್ಚುಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ಆ್ಯಕ್ಚುಲಿ ಏನೇ ನಾವು ಕನ್ಸಿಡರೇಷನ್ಸ್ ಮಾಡಿಕೊಂಡ್ರು ಕೂಡ ಒಂದು ಕುಂಡಲಿ ಮುಹೂರ್ತ ಕುಂಡಲಿ ಅಂತ ನೀವು ನೋಡಿರ್ತೀರಲ್ವಾ. ಸೊ ಅದೇ ರೀತಿಯಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಶುಭ ಲಗ್ನಗಳ ಬಗ್ಗೆ ನಮಗೆ ಅರಿವಿರಬೇಕು. ಬಿಕಾಸ್ ಯಾವ ಲಗ್ನವನ್ನು ನಾವು ಒಂದು ಕನ್ಸಿಡರೇಷನ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಎಂಟೈರ್ ನಮ್ಮ ಮುಹೂರ್ತ ಅಲ್ಲಿಗೆ ನಮ್ಗೆ ಏನಾಗುತ್ತೆ ಅಂತಂದರೆ ಅದರ ಫೇಲ್ಯೂರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೆ ಲಗ್ನದ ವಿಚಾರಗಳು ಗೊತ್ತಿರಬೇಕು. ಮತ್ತು ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈಗ ದೋಷಗಳು ಬಂತು ಅಂತಂದಾಗ ಇಲ್ಲಿ ಒಂದು ಬಹಳಷ್ಟು ಒಂದು ವಿಶೇಷ ಆಗಿರತಕ್ಕಂಥ ಏಕವಿಂಶತಿ ದೋಷಗಳು ಅಂತ ಹೇಳಿ ಬರ್ತದೆ ಸ್ನೇಹಿತರೆ. ಈ ಏಕವಿಂಶತಿ ದೋಷಗಳು ಅಂತಂದರೆ 21 ದೋಷಗಳ ಬಗ್ಗೆ ರೈಟಪ್ಗಳಿದೆ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ಸ್ ಇದೆ ಇಲ್ಲಿ. ನಾನು ಈ 21 ದೋಷಗಳ ಬಗ್ಗೆ ಏನು 21 ದೋಷಗಳಿದೆ ಅದರಲ್ಲಿ 2 ಎಕ್ಸಾಂಪಲ್ಗಳನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಒಂದು ಯಾವುದು ಅಂತಂದರೆ ಕುಜಾಷ್ಟಮ ಮತ್ತು ಇನ್ನೊಂದು ಅಷ್ಟಮ ಲಗ್ನ ದೋಷ. ಇದರ ಬಗ್ಗೆ ನಾನು ನಿಮಗೆ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ 21 ದೋಷಗಳ ಬಗ್ಗೆ ಒಂದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಪಂಚಾಂಗ ಶುದ್ಧಿ ಮತ್ತು ಇದು ಕುಜಾಷ್ಟಮ ಮತ್ತು ಅಷ್ಟಮ ಲಗ್ನ ದೋಷ, ಇದೇ ರೀತಿ ಒಟ್ಟು 21 ದೋಷಗಳು ಬರ್ತವೆ. ಇದನ್ನು ನಾವು ಭಾಳಷ್ಟು ನಾವು ಕನ್ಸಿಡರೇಷನ್ಸ್ ತೆಗೆದುಕೊಳ್ಬೇಕು. ಈಗ ಎಕ್ಸಾಂಪಲ್ಗಳು ಬಂತು ಅಂತ ಹೇಳಿದ್ರೆ ಇಲ್ಲಿ ನಾನು ನೋಡಿ, ನಾನು ನಿಮಗೆ ಕುಜಾಷ್ಟಮ ಮತ್ತು ಅಷ್ಟಮ ಲಗ್ನ 2 ಎಕ್ಸಾಂಪಲ್ಸ್ಗಳನ್ನ ನಾನು ನಿಮಗೆ ಇಲ್ಲಿ ಒಂದು ಕೊಟ್ಟಿದ್ದೀನಿ. ಯಾವ ರೀತಿಯಲ್ಲಿ ಅಂತ ಹೇಳಿದಾಗ ಇದು ನಾವು ಮದುವೆಗೆ ನಾವು ಆಕ್ಚುಲಿ ಈ ಒಂದು ಇದನ್ನ ಕನ್ಸಿಡರೇಷನ್ಸ್ ಮಾಡ್ತಾ ಹೋಗ್ತೇವೆ. ಅಂದ್ರೆ ಈ ಒಂದು ಕುಜಾಷ್ಟಮ ಆಗಿರ್ಬೋದು, ಅಷ್ಟಮ ಲಗ್ನ ದೋಷಗಳು ನಾವು ಇದು ಆಕ್ಚುಲಿ ಏಕವಂಶಂತಿ ಎಲ್ಲದಕ್ಕೂ ಕೂಡ ನಾವು ಕನ್ಸಿಡರೇಷನ್ ಮಾಡಬೇಕು. ಅದರಲ್ಲೂ ಕೂಡ ಮದುವೆಗೆ ಅಂದಾಗ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋದಾಯ್ತು ಅಂತಂದ್ರೆ ಕುಜಾಷ್ಟಮ ಅಂದ್ರೆ ಏನು ಕುಜಾಷ್ಟಮ ಅಂತ ಹೇಳೋದಾದ್ರೆ ಸ್ನೇಹಿತರೆ, ನೀವು ಈ ಇನ್ವಿಟೇಷನ್ ಕಾರ್ಡ್ಗಳನ್ನ ನೋಡಿದಾಗ ಅಲ್ಲಿ ಒಂದು ಲಗ್ನ ಅಂತ ನಿಮಗೆ ಅಲ್ಲಿ ಬರ್ದಿರ್ತಾರಲ್ವಾ, ಈ ಲಗ್ನದಲ್ಲಿ ಒಂದು ಮದುವೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಬಟ್ ಏನಂಗಂದ್ರೆ ಥಿಂಕ್ ಮಾಡಿ, ಈಗ ನಾನು ನಿಮ್ಗೆ ಹೇಳಿದಾಗೆ ಯಾವುದೋ ಒಂದು ಮದುವೆ ಕಾರ್ಯಗಳು ನಡೀತಾ ಇದೆ, ಅಲ್ಲಿ ಲಗ್ನವನ್ನ ಸೂಚನೆ ಮಾಡಿರ್ತಾರೆ. ಓಕೆ, ಕಟಕ ಲಗ್ನ ಅಂತ ಕನ್ಸಿಡರ್ ಮಾಡಿದ್ರು. ನೀವು ಆವತ್ತಿನ ದಿನ ಯಾವುದೋ ಒಂದು ಈಗ 24 ಸಮಥಿಂಗ್ ಯಾವುದೋ ಒಂದು ಡೇಟ್ ಕೊಟ್ಟಿರ್ತಾರೆ ಗೊತ್ತಾ, 11 ಗಂಟೆಯಿಂದ ಒಂದು ಕಾರ್ಯ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಇವತ್ತಿನ ದಿನ ಎಷ್ಟೊಂದು ಅಪ್ಲಿಕೇಶನ್ಗಳು ಸಿಗುತ್ತಲ್ಲ, ಜಸ್ಟ್ ಟೈಪ್ ಮಾಡ್ಕೊಳ್ಳಿ. ಸೊ ಅದೇನು ಇನ್ಫಾರ್ಮೇಷನ್ಸ್ ಇದೆ ಅದನ್ನ ಬರ್ಕೊಂಡಾದ್ಮೇಲೆ ಚೆಕ್ ಮಾಡಿ. ಅಕಸ್ಮಾತ್ ಅವ್ರು ಕೊಟ್ಟಿರೋತಕ್ಕಂಥ ಲಗ್ನದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಲಗ್ನ ಆಗಿರ್ಬೋದು, ಅಲ್ಲಿಂದ 8ನೇ ಭಾವದಲ್ಲಿ ಕುಜ ಇರ್ತಾನೆ ಅಂತ ಹೇಳೋದಾದ್ರೆ ಅದನ್ನ ನಾವು ಕುಜಾಷ್ಟಮ ಅಂತ ಹೇಳ್ತೀವಿ. ಇಂಥ ಲಗ್ನವನ್ನ ನಾವು ಕೊಡಬಾರದು ಮುಹೂರ್ತಕ್ಕೆ. ಓಕೆ, ಸೊ ಅದರ ಬಗ್ಗೆ ಗೊತ್ತಿರಬೇಕು. ಕೆಲವು ಕಡೆ ತಪ್ಪಾಗಿರುತ್ತೆ. ಓಕೆ, ಅದನ್ನು ಬಿಟ್ಬಿಡಿ. ಓಕೆ, ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಪರಿಹಾರಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಓಕೆ, ಇದನ್ನು ಕುಜಾಷ್ಟಮ ಎಕ್ಸಾಂಪಲ್. ಇನ್ನು 2ನೇ ತಗೊಂಡಿದ್ದೀನಿ, ಅಷ್ಟಮ ಲಗ್ನ ದೋಷ ಅಂತ ಬರ್ತದೆ. ಓಕೆ, ಈಗ ಇನ್ನೊಂದು ಏನಿದು ಅಷ್ಟಮ ಲಗ್ನ ದೋಷ ಅಂತ ಹೇಳೋದಾದ್ರೆ ಇನ್ನೊಂದು ಎಕ್ಸಾಂಪಲ್ ಕಟಕ ಲಗ್ನದೇ ತಗೊಂಡಿದ್ದೀನಿ. ಓಕೆ, ಇಲ್ಲಿ ಏನು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಅಷ್ಟಮ ಲಗ್ನ ದೋಷದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದೊಂದು ಎಕ್ಸಾಂಪಲ್. ಈಗ ವಧು ಅಥವಾ ಹುಡುಗ ಅಥವಾ ಹುಡುಗಿ, ಓಕೆ, ಅವರು ಹುಟ್ಟಿರೋತಕ್ಕಂಥ ಲಗ್ನ, ಓಕೆ, ಅವ್ರು ಹುಟ್ಟಿರೋತಕ್ಕಂಥ ಲಗ್ನ ಫಾರ್ ಎಕ್ಸಾಂಪಲ್ ನಾನು ತೆಗೆದುಕೊಳ್ತಾ ಇರೋದು ಧನುಸು ಲಗ್ನ ಆಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಕಟಕ ಲಗ್ನವನ್ನು ತೆಗೆದುಕೊಳ್ಳಾಗಿಲ್ಲ. ಯಾಕೆ, ಹೇಗೆ ಅಂತ ಹೇಳಿದ್ರೆ ಥಿಂಕ್ ಮಾಡಿ, ಅವರ ಲಗ್ನದಿಂದ ತೆಗೆದುಕೊಂಡಿರತಕ್ಕಂಥ ಮುಹೂರ್ತ ಲಗ್ನಕ್ಕೂ 8ನೇ ಭಾವ ಆಯಿತು ಅಂತ ಹೇಳಿದ್ರೆ ಅದನ್ನು ತೆಗೆದುಕೊಳ್ಳಬಾರದು. ಅದು ಬಹಳಷ್ಟು ಅವರಿಗೆ ಅಪಾಯಕಾರಿಯಾಗಿರುತ್ತೆ ಅಂತಕ್ಕಂಥದ್ದು ಉಲ್ಲೇಖ ಆಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಏನು ಹೇಳಿದ್ದೀನಿ ಇದು ಬುಕ್ಕಲ್ಲಿರತಕ್ಕಂಥ ಇನ್ಫಾರ್ಮೇಷನ್ಸ್. ಓಕೆನಾ. ಸೊ ಇಲ್ಲಿ ಯಾವುದೋ ನಾನು ಬೇರೆ ನಾನೇ ಆಡ್ ಆನ್ ಮಾಡ್ತಾ ಇಲ್ಲ, ಖಂಡಿತ ಅದರಲ್ಲೂ ಕೂಡ ಆಕ್ಚುಲಿ ಏನು ಅಷ್ಟಮದಲ್ಲಿ ಇರಬಾರ್ದು ಲಗ್ನ ಅನ್ನತಕ್ಕಂಥದ್ದು ಕೂಡ ಸೂಚನೆ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹುಡುಗ ಅಥವಾ ಹುಡುಗಿ ಅವರು ಹುಟ್ಟಿರತಕ್ಕಂಥ ಜನ್ಮ ಲಗ್ನ ಅಲ್ಲಿಂದ ಅಲ್ಲಿಗೆ ಅದು 8ನೇ ಭಾವಕ್ಕೆ ಬರಬಾರ್ದು. ಸೊ ಹಾಗಾಗಿ ಈ ರೀತಿ ಕನ್ಸಿಡರೇಷನ್ಸ್ಗಳನ್ನ ತೆಗೆದುಕೊಂಡೇ ನಾವು ಒಂದು ಮುಹೂರ್ತವನ್ನು ಸೂಚಿಸಬೇಕು ಸ್ನೇಹಿತರೆ. ಇಲ್ಲದೆ ಇತ್ತು ಅಂತ ಹೇಳೋದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಹೂರ್ತ ಅಷ್ಟೊಂದು ಇಂಪಾರ್ಟೆಂಟಾ ಸ್ನೇಹಿತರೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲವು ಸಲ ನೀವು ನೋಡಿರ್ಬೋದು, ಸರ್ ನಾವು ರಾಹು ಕಾಲನೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲವೂ ಕೂಡ ಚೆನ್ನಾಗಾಗ್ತಾ ಇದೆ. ಓಕೆ, ಕೆಲವರಿಗೆ ಜಾತಕ ಚೆನ್ನಾಗಿರುತ್ತೆ, ಅವರ ವೈಯಕ್ತಿಕವಾದ ಜಾತಕಗಳು ಚೆನ್ನಾಗಿರುತ್ತೆ. ಬಟ್ ಜಾತಕ ಚೆನ್ನಾಗಿಲ್ಲ ಅಂದಾಗ ಮುಹೂರ್ತಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು ಸ್ನೇಹಿತರೆ. ಸೊ ಹಾಗಾಗಿ ಹೆಚ್ಚಿನದಾಗಿ ಒಂದು ಸ್ವಲ್ಪ ನಾವು ಮುಹೂರ್ತಗಳ ಬಗ್ಗೆ ನಾವು ಒಂದು ಗಮನ ಹರಿಸಿದಾಗ ಒಂದು ಒಳ್ಳೆ ಒಂದು ಕಾರ್ಯಗಳಾಗ್ತಾ ಇದೆ, ಅದರಲ್ಲಿ ನಮಗೆ ಒಂದು ಯಶಸ್ಸು ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿಯನ್ನು ನೀಡಿ
ಮತ್ತು ಇದರಲ್ಲಿ ಬಿಕಾಸ್ ಯಾಕೆ ಅಂತಂದರೆ ಇಲ್ಲಿ ಏನು ಬರ್ದೇನೆ ಏನು ಎಕ್ಸ್ಪ್ಲೇನ್ ಅಷ್ಟು ಸಿಂಪಲ್ ಆಗಿಲ್ಲ, ಭಾಳಷ್ಟು ವಿಚಾರಗಳು ಇದರಲ್ಲಿದೆ. ಓಕೆ, ಮುಹೂರ್ತ ವಿಚಾರ ಬಿಕಾಸ್ ಯಾವುದೋ ಒಂದು ಜ್ಯೋತಿಷ್ಯದಲ್ಲಿ ಬರೋತಕ್ಕಂಥ ಯಾವುದೇ ವಿಚಾರಗಳಾಗಿರ್ಬೋದು, ಅದು ಏನಂತ ಬೇಸಿಕಲ್ ಹೋದರೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಅದರ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂದರೆ ತುಂಬ ಕಾಂಪ್ಲೆಕ್ಸ್ ಆಗಿದೆ, ಬಟ್ ತುಂಬ ಚೆನ್ನಾಗಿರುತ್ತೆ ನಾವು ಕಲಿತಾ ಹೋದರೆ. ಸ್ನೇಹಿತರೆ, ಇಷ್ಟು ವಿಚಾರಗಳನ್ನು ತಮ್ಮ ಬಳಿ ಹಂಚಿಕೊಳ್ಳುತ್ತಾ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ನನ್ನ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ವಿಚಾರಗಳನ್ನು ತಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇಷ್ಟು ವಿಚಾರಗಳನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿ ಸಮಾಪ್ತಿ ಮಾಡ್ತೇನೆ. ಮತ್ತೊಮ್ಮೆ ಒಳ್ಳೆಯದಾಗಲಿ.